ಕಾರಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಹವ. ಎಸ್, ಮಂಡ್ಯದ ಆದಿಚುಂಚನಗಿರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡ್ತಾ ಇದ್ದಾರೆ. 100 ಕೋಟಿ ರೂಪಾಯಿ ವೆಚ್ಚದ ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆಗೊಳಿಸುತ್ತಾರೆ ಪ್ರಧಾನಿ. ಇದೇ ಮೊದಲ ಬಾರಿಗೆ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಬರ್ತಾ ಇರೋದು. ಗೋರಕ್ಷನಾಥರು ತಪಸ್ಸು ಮಾಡಿದ ಜಾಗ, ಜ್ಞಾನಪೀಠ ದರ್ಶನ ಬಳಿಕ ಶ್ರೀ ಕಾಲಭೈರವೇಶ್ವರ ಮಂದಿರದಲ್ಲಿ ಮೋದಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ದ್ರಾವಿಡ ಶೈಲಿಯ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ಅದಾದ ನಂತರ ವೇದಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ಭಾಗಿಯಾಗ್ತಾರೆ. ಗೋರಕ್ಷನಾಥ ಸಿದ್ಧ ಸಿದ್ಧಾಂತ ಪದ್ಧತಿ ಗ್ರಂಥ ಬಿಡುಗಡೆಯನ್ನು ಕೂಡ ಮಾಡ್ತಾರೆ. ಆದಿಚುಂಚನಗಿರಿಗೆ ಭೇಟಿ ನೀಡ್ತಾ ಇರೋ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅನ್ನೋ ಹೆಗ್ಗಳಿಕೆಯೂ ಕೂಡ. ಈ ಸಂದರ್ಭದಲ್ಲಿ ಮೋದಿ ಅವರಿಗೆ ಸನ್ಮಾನ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ. ಮೈಸೂರು ಪೇಟ ರೆಡಿ ಮಾಡಲಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಧರಿಸ್ತಾ ಇದ್ದ ಮಾದರಿಯ ಪೇಟ ರೆಡಿಯಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಆದಿಚುಂಚನಗಿರಿ ಮಠಕ್ಕೆ ಕಾರಿನಲ್ಲಿ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ. ಅದಕ್ಕೂ ಮುನ್ನ 10 ಗಂಟೆ 5 ನಿಮಿಷಕ್ಕೆ ದೆಹಲಿಯಿಂದ ಹೊರಡ್ತಾರೆ. 10:50ಕ್ಕೆ ಹೆಲಿಕಾಪ್ಟರ್ ಮೂಲಕ ಚುಂಚನಗಿರಿ ತಪೋವನ ತಲುಪ್ತಾರೆ. ಅದಾದ ನಂತರ 11 ಗಂಟೆಗೆ ಆದಿಚುಂಚನಗಿರಿಗೆ ಬೈ ರೋಡ್ ಕಾರಿನಲ್ಲಿ ಪ್ರಧಾನಿ ಮೋದಿ ಬರ್ತಾರೆ. ಅವರ ಸನ್ಮಾನಕ್ಕೆ ಎಲ್ಲ ಸಿದ್ಧತೆಗಳೂ ಕೂಡ ನಡೆದಿದೆ. ನಮ್ಮೂರು ನಮ್ಮೋರು ಸೇವಾ ಸಂಸ್ಥೆಯಿಂದ ಮೋದಿ ಅವರಿಗೆ ಪೇಟ ತೊಡಿಸೋದಕ್ಕೆ ಸಿದ್ಧತೆಗಳಾಗಿದೆ. ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೊಳಿಸೋದು ಮಾತ್ರ ಅಲ್ಲ, ವೇದಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಾರೆ. ಗೋರಕ್ಷನಾಥ ಸಿದ್ಧ ಸಿದ್ಧಾಂತ ಪದ್ಧತಿ ಗ್ರಂಥವನ್ನು ಕೂಡ ಪ್ರಧಾನಿ ಬಿಡುಗಡೆಗೊಳಿಸಲಿದ್ದಾರೆ. ಮಂಡ್ಯದಲ್ಲಿ ಇವತ್ತು ಮೋದಿ ಮೇನಿಯಾ. ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಮೋದಿಯವರು ಬರ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಈಗಾಗಲೇ ಮಠಕ್ಕೆ ಭಕ್ತರ ಆಗಮನವನ್ನು ಕೂಡ ನಿಷೇಧಿಸಲಾಗಿದೆ. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗರ ವಾಸ್ತುಶಿಲ್ಪದ ಸಮ್ಮಿಶ್ರಣ ಈ ಮಂದಿರ. ಒಡಿಶಾದ ಸೂರ್ಯ ದೇಗುಲದ ಕಲೆ ಒಳಗೊಂಡಂತಹ ದೇಗುಲ ಇದು. ಆಗಸಕ್ಕೆ ಚಾಚಿದ ಗೋಪುರ, ಶಿಲ್ಪಕಲೆಯ ಅದ್ಭುತ ಕೆತ್ತನೆ ಇರುವಂತಹ ಭೈರವೈಕ್ಯ ಮಂದಿರ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಂದಿರ ನಿರ್ಮಾಣ ಆಗಿದೆ. ಇವತ್ತು ಲೋಕಾರ್ಪಣೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.